ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಇದೇ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಅಪ್ಪನಗೌಡ ಪಾಟೀಲ್ ಚಾನಲ್ ಸತೀಶಣ್ಣ ಜಾರಕಿಹೊಳಿ ಅವರು 15 ಜನ ಒಂದು ಪ್ಯಾನೆಲ್ ಮಾಡಿ ಈಗಾಗಲೇ ಇವತ್ತು ಕಡೆಯ ದಿನ ಅದರಿಂದ ಇವತ್ತು ವಿಡ್ರಾಲ್ ಮಾಡಿ ಇವತ್ತು ನಿಮ್ಗೆ ನಾಳೆ ಬ್ಯಾಲೆನ್ಸ್ ಪೇಪರ್ ಎಲ್ಲ ಬರ್ತದೆ. ಅದಕ್ಕಾಗಿ ನಾವೆಲ್ಲರೂ ಈಗಾಗಲೇ ಎಂಪು ಮಾಡಿಸಿದ್ರಿ, ಎಷ್ಟು ಬಾರಿ ತಾವು ಗೆಲ್ಲಿಸಿದ್ರಿ, ಮತ್ತು ಎಷ್ಟು ಶಾಂತಿ ಸುವ್ಯವಸ್ಥೆಯಿಂದ ಇಲ್ಲೆಲ್ಲ ನಡೆದಿದೆ. ಇಲ್ಲಿ ನೋಡ್ರಿ ನೀವು ಅವ್ರು ಬರ್ತಾರೋ ಹೊರಗಿನವರು ಒಳಗಿನವರು ಅಲ್ಲಿ ಬಂದರು ಇಲ್ಲಿ ಬಂದರು ಬರೀ ಯಾಕಂದ್ರೆ ಅವ್ರಿಗೆ ನಮ್ಮ ಚೀರಾಡಿ ಒದರಾಡಿ ಭಾಷಣ ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಕೈಯಾಗ ಮೈಕ್ ಸಿಕ್ಕರೆ ಒಂದೊಂದು ತಾಸು ಹೋದ್ರೆ ನಮಗೆ ನಾವು ಒದರಾಕರು ಬರೋದಿಲ್ಲ. ಯಾಕಂದ್ರೆ ಹಂಗೆ ಒದರಾದ್ರೆ 9 ಸಲ ಮುಖ ಆರಿಸ್ಬಂದು ಹಾಗೆಲ್ಲ ಗೊಂಡಾಗ ಒಂದೇ ಸಲ ಮಾಹಿತಿಯಾಗಿ ಮರ್ಯಾದೆ ಮಾಡೋದಾಕತ್ತಿರೋದು ಗಾಡಿ ಸೇರಿಸಿ ಗಾಡಿ ನಮ್ಗೆ ಭೇಟಿಯಾಗಿ ಹೋದಾಗ ನೋಡಿ ಮಾಡಿ ಇಲ್ಲೇ ಬರೋದಾಕತ್ತೆ. ಅದಕ್ಕೆ ನಾವು ಹಂಗೆಲ್ಲ ಮಾಡೋದಿಲ್ಲ. ಜನ ನಮಗೆ ಗೋಕಾಕದ ಹಂಗೆ ಸಂಸ್ಕೃತ ಕಲಿಸ್ಯಾರ ಅವರು. ಯಾಕಂದ್ರೆ ನಾವು ಏನೋ ತಪ್ಪು ಮಾಡಿದ್ರು ಜನ ಬಂದು ನಮ್ಗೆ ಹೇಳ್ತಾರೆ, ಅಲ್ಲಿ ಬುದ್ಧಿ ಹೇಳ್ತಾರೆ, ಹಿಂಗೆ ಯಾಕೆ ಮಾಡಿದ್ರಿ ಸಾಂದ್ರ ಅಂತೇಳಿ. ನೀವು ಯಾರು ಹೇಳೋರ 7 ಗಂಟೆಗೆ ಹೋಗಿ ನಂಬರ್ ಮಾಡಿಸ್ಬೇಕಂತ ಅಲ್ಲಿ ಆ ಕೆಲಸನೇ ಗಾಡಿ ಕಟ್ಟಾರ ಕೈ ಪಟ್ಟಿ ಹಂಗೆ ಪಟ್ಕೊಂಡು ಹೋಗೋದಂತ ಅಲ್ಲಿ 3ಕ್ಕೆ ಬಾರೋನಿ ನಮ್ಮ ಹಿಂಗಿರ್ತಾವು. ನಾವು ಬರೋದಿಗೆ ನಾಳೆ ನಮಗೆ ಚಾಲು ಮಾಡ್ತಾನೆ, ನಾವು ಚಾಲು ಮಾಡಿದ್ರೆ ನಮಗೆ ಜಾಸ್ತಿ ನಮ್ಮ ತಗೋತಾನೆ. ನಾವು ಹಿಂಗೆ ಅನ್ನೋದು ಹಂಗೆ ಅನ್ನೋದು ಅಂತೇಳಿ ಅದಕ್ಕಾಗಿ ನೀವು ತಲೆ ಕೆಡ್ಸ್ಕೋಬೇಡ್ರಿ. ಯಾಕೆ ಸತೀಶಣ್ಣ ಅವರು ಸೈಲೆಂಟಾಗಿ ಎಲ್ಲ ಕೆಲಸ ಮಾಡ್ತಾರೆ. ಅವ್ರು ಹೆಚ್ಚು ಮಾತಾಡೋದಿಲ್ಲ, ಕೆಲಸ ಮಾಡ್ತಾರೆ. ಈ ಕೆಲಸ ಅನ್ನೋಲ್ಲ ಎಲ್ಲ ಮಾತು ಒಂದೇ ಒಂದು ಮಾತಿಗೆ ಫಿಲ್ಮ್ ಮೇಲೆ ಬಿಜಾ ಕೈ ಬಿಡ್ಬೇಕು. ಅಷ್ಟು ಚಂದ ಮಾತಾಡ್ತಾವೆ ನಾವು. ಯಾಕಂದ್ರೆ ಜೋರು ಮಾತಾಡೋದು, ಚಿರ್ಚಿರ್ ಹೇಳೋದು, ಹಾಗೆ ಮಾಡೋದು ಹಿಂಗೆ ಮಾಡೋದು, ಸುಳ್ಳನ್ನೇ ಕರೆ ಮಾಡೋದು. ನಾವು ಕರೆ ಇರ್ತಂಗೂ ನಾವು ಜಾಸ್ತಿ ಏನು ಮಾತಾಡೋಲ್ಲ. ಆಯ್ತು ನೋಡಿರಿ ಓಟ್ ಹಾಕಿರಿ ಎಲ್ಲ ಮಾಡಿರಿ ಹೇಳಿ ಹೋಗಿಬಿಡೋದು. ನಾವು ಬಂದು ಚೀರ್ಯಾಡ್ದು ಒದರಾಡ್ದು ಹೊರಗಿನವ್ರು ಬಂದರು ಒಳಗಿನವ್ರು ಬಂದರು ಅದು ಇದು ಅಂಥ ಮೋದಿಗಾಗ ಕಸ ಕಟ್ಟಿ ಹಾಕಿ ಬಂದು ನೀವು 3,000 ಬಿದ್ದು ಹೋಗಿ ಎಷ್ಟು ವರ್ಷಕ್ಕೆ ಇರಬೇಕು ಅಂಥ ಮೋದಿಗಾಗ ಕಾಸು ಪಾರಾತವಾಗ ಇದನ್ನ ತಿನ್ನೋದಕ್ಕೆ ಪಾರಾತ. ಅದಕ್ಕಾಗಿ ನಾವೆಲ್ಲ ನೋಡಬೇಕು. ಅವ್ರು ಬರ್ತಾರೋ ಒದರಾಡ್ತಾರೋ, ನಾವು ಆಗಿ ಒದರಾಡೋದಿಲ್ಲ. ನಾವು ಎಷ್ಟು ಬೇಕಾದ್ರೆ ಹೋಗೋದು ನಾವು ಇಷ್ಟ ನಮಸ್ಕಾರ ಇಷ್ಟ ಮಾತಾಡೋಣ. ಏನು ಒದರಲಿ ಏನು ಬೇಕಾದ್ರೂ ಮಾಡಲಿ. ಯಾಕಂದ್ರೆ ಏನೈತಿ ಅವು ಟೋಟಲ್ ಇದೆಲ್ಲ ಜನರು ಅವ್ರು ಹೇಳಿದಾಗ ಜನ ನಮ್ಗೆ ಹೆಚ್ಚು ಅಂದರೆ ಹುಚ್ಚೋದಂಗೆ ಆಗಿಬಿಟ್ಟು ನಾವು ಮತ್ತು ಯಾರು ಹೋದ್ರೆ ಮತ್ತು ಏನು ಮಾಡೋದು ನಾವು ಜನನ ನಮ್ಮ ಕಡೆ ಬಂದ್ರೆ ನಾವು ಬರಬಾರ್ದು ಮಾತಾಡೋದ. ಅದಕ್ಕಾಗಿ ಎಲ್ಲ ನೋಡೋದಕ್ಕೆ ನೀವೆಲ್ಲ ಪಾಶಾಪುರ್ ನೋಡು, ಇದು BJP ಕಾಂಗ್ರೆಸ್ ಏನಿಲ್ಲ, ಎಲ್ಲ ಲಿಂಗಾಯತ ಸಮಾಜ ಇದೆಲ್ಲ ಸಣ್ಣ ಸಮಾಜ ಎಲ್ಲರೂ ಸೇರಿ ನಾವು ಮಾಡೋಂಥ ಎಲೆಕ್ಷನ್ ಇದೆ. ಒಂದೇ ಸಮಾಜದವ್ರು ಓಟ್ ಹಾಕಿದ್ರೆ ನಾವು ಗೆಲ್ಲಂಗಿಲ್ಲ. ಎಲ್ಲ ಸಮಾಜದವ್ರು ಅದೇ ಅಪಪ್ರಚಾರ ಮಾಡೋದು. ಲಿಂಗಾಯತ ವಿರೋಧಿ ಯಾವ್ದು ವಿರೋಧಿ ನಮ್ಮ ಆಫೀಸ್ ಕಡೆ ಇವ್ರ ಮನೆ ಕಡೆ ಎಲ್ಲ ಲಿಂಗಾಯತರು ಅಂದ್ರೆ ನಮ್ಮ ಆಜು ಅವ್ರ ಜೊತೆ ನಾವು ಜೀವನ ಮಾಡೀವಿ. ಒಂದು ನಮ್ಮ ದುಡಿ ಅದಾರ ಪಾಪ ಅವ್ರ ಈಗ ಇವ್ ಗರ್ವಂತ ಲಿಂಗಾಯತರು ಆದ್ರೆ ಪಾಪ ಎಲ್ಲ ಲಿಂಗಾಯತರು ದುಡಿ ಇದ್ದಾಗ ನಾವು ಗೋಕಾಕದಾಗ ನಾವು ಚಲೋ ಅವ್ರು ದುಡಿಯೋದು. ನಾವು 9-10 ಸಲ ಹಾಕ್ಸ್ಬಂದು ಗೋಕಾಕು ಅರಮಾನಿ ಅಮ್ಕರ್ ಊಟ ಹಾಕ್ತಾರೆ ಪಾಪ. ಅವ್ರು ಯಾಕಂದ್ರೆ ಎಲ್ಲರೂ ಹಾಕ್ತಾರೆ. ಅವ್ರು ಒಬ್ಬರು ಹಾಕಿದ್ರೆ ಆಗೋದಿಲ್ಲ. 5 ತಟ್ಟ ಲಿಂಗಾಯತ ಸಮಾಜ, ಬ್ರಾಹ್ಮಣ ಸಮಾಜ, ಜೈನ ಸಮಾಜ ಎಲ್ಲರೂ ಊಟ ಹಾಕಿದಾಗ ಗೆಲ್ಲುದಿರ್ತದೆ. ಅದಕ್ಕೆ ಬಂದು ಅಪಪ್ರಚಾರ ಮಾಡಿ ಏನೇನು ಜೋರು ಹೋದ್ರಿ ಇದು ಮಾಡಿ ಹೋಗ್ತಾವ ಅದೆಲ್ಲ ನೀವು ಕಿವಿ ಕೊಡಬೇಡ್ರಿ. ಪಾಶಾಪುರದಾಗ 900 ಓಟ್ ಹೋಗ್ಬೇಕಂದ್ರೆ ಇಲ್ಲಿ. ಯಾಕೆ 900 ಓಟ್ ಎಲ್ಲ ನೀವು ಯಾಕೆ ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಸತೀಶಣ್ಣ ಅವ್ರು ನಿಂತಾರಂತ ತಿಳ್ಕೊಂಡು ನೀವು ಅದನ್ನು ಮಾಡಿ ಎಲ್ಲ ಯಾಕಂದ್ರೆ ಇಲ್ಲಿಂದ ನೀವು ಹೊಂಟಬುದಿ ತಕ್ಕ ಎಷ್ಟೆಷ್ಟು ನಿಮ್ಮ ರಿಲೇಷನು ಅವರು ಇರ್ತಾರೋ. ಅದಕ್ಕಾಗಿ ಎಲ್ಲ ಶಾಂತಿಯಿಂದ ಮಾಡಬೇಕು. ಯಾಕಂದ್ರೆ ಒಟ್ಟು ಶಾಂತ ಇರೋದು ನಾವು. ಯಾಕಂದ್ರೆ ನಾವು ರೆಸ್ಪೆಕ್ಟ್ ಆಗಿಬಿಟ್ಟು ಏನು ಬೇಕಾದ್ರೂ ಹೊಡ್ಕೊತ ಏನು ಬೇಕಾದ್ರೂ ಇದು ಮಾಡ್ಕೊತ ಇದು ಅಂದ್ರೆ ಮೊದಲಿಂದ ಯಾವ ಮಣ್ಣೋಣ ಮಗ ಇಲ್ಲಿ ಅನ್ನೋದು ಏನೋ ದೊಡ್ಡ ಲೀಡರ್ ಅಂತ ಊರಾಕ ಅಂದ್ಬಿಡು ಪಾಪ ಅವು ಮತ್ತೆ ಹಿಂಗೆ ಬರೋದು. ನಿಮಗೈತಿ ಅನುಭವ ಹೇಳ್ತಾರೆ ನಮಗೆ ನಿಮ್ಮ ನಂಬಿಕೆ ಹೇಳ್ತು ನಿಮಗೆ ಗೊತ್ತೇ ಜಾಗ. ನೀವು ಅಲ್ಲಿ ಹೋಗಿ ಬರ್ತಿದ್ರಿ, ಅಲ್ಲಿ ಹೋಗಿ ಬಂದು ಹೆಂಗೆ ಬರ್ತಿದ್ರಿ ಅಲ್ಲಿ ಎಷ್ಟು ಜನ ಅಲ್ಲಿ ಬರ್ತಾರೋ ಬಂದಲ್ಲೆಲ್ಲ ಊಟ ಆಯ್ತು ನೀರು ಆಯ್ತು ಇದಾಯ್ತು ಎಲ್ಲ ವ್ಯವಸ್ಥೆ ಆಯ್ತು. ಎಲ್ಲ ಅಂದ್ಮೇಲೆ ಎಲ್ಲರೂ ಬಂದಾಗಿ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಇದು ಮಾಡಿ ಕಳಿಸ್ತಾರೆ. ಅಲ್ಲಿ ಹೋದ್ರೆ ಹಂಗಲ್ಲ, ಏನೇನೋ ಹೇಳಿ ನೋಡ್ರಿ ಆ ಮನೇನೋ ಅಲ್ಲ. ಅದಕ್ಕಾಗಿ ನೀವೆಲ್ಲ ಅದಕ್ಕೆ ಬಗ್ಗೆ ಏನು ಯಾಕಂದ್ರೆ ಶುಕ್ರವಾರ ಸಹಿತ ಹೋದ್ರ ತಲೆ ಕೆಲಸ ಎಲ್ಲ ಅದಕ್ಕೆ. ಯಾಕಂದ್ರೆ ಏನಾಯ್ತು ಅವ್ರು ಟೋಟಲ್ ಇದಾಗಿಬಿಟ್ಟಾರೆ. ಅದಕ್ಕಾಗಿ ತಾವೆಲ್ಲ ಮುಕ್ತ ಬರ್ತಾರಿದ್ರಿ, ಜಾಗೃತ ಬರ್ತಾರಿದ್ರಿ. ನಮಗೆ ಹುಕ್ಕೇರಿ ಜನರು ಪಾಪ ನಮಗೆ ಅಷ್ಟ ಆತ್ಮೀಯ ಆಗಿದ್ದಾರೆ. ಅದಕ್ಕೆ ನಾವೆಲ್ಲ ಜೈನ ಸಮಾಜದವರು 5 ಜನ ಎಲ್ಲ ಅದಾರೆ. ಬಂದು ಏನೇನೋ ಹೇಳ್ತಾರೆ. ಅದನ್ನು TC ಹಂಗೆ ಮಾಡ್ತಾರೆ. ಈಗ ನೋಡಿ ಇವರು 3 ದಿನ ಒಂದು 100 TC ಅವಕ್ಕೆ TC ಕುಡಿಸ್ಕೋಬೇಕಾದ್ರೆ ಹೋಗಿ ಅಲ್ಲಿ 1-2 ಕ್ವಶನ್ ಮಾಡ್ಕೊಂಡು ಹೋಗಿ ಅಲ್ಲಿ ಭೇಟಿಯಾಗಿ ಇದು ಮಾಡಿ ಅದು ಮಾಡಿ ಏನೇನು ಹೇಳಿ ಡೈಲಾಗ್ ಹೊಡ್ಯಾವ ಡೈಲಾಗ್ ಕೇಳ್ಕೊಂಡು ಇಲ್ಲಿ ಕೇಳ್ಕೊಂಡು ಮತ್ತೆ ಇವ್ರಿಗೆ ಬರೋದು. ಬರೀ ಹೊರಗಿನವ್ರೆ ಅವ್ರು ಹಂಗೆ ಮಾಡ್ತಾವೆ ನಿಮ್ಗೆ ಹಿಂಗೆ ಮಾಡ್ತಾರೋ. ಇದ್ದು ಹೊಲ ಬರ್ತಾರೆ ಹಂಗೆ ಮಾಡ್ತಾರೆ. ನಮ್ಮ ಗೋಕಾಕದಾಗ 50 ಲಕ್ಷ ರೂಪಾಯಿ ಗುಂಟೆ ಒಂದು ಜಾಗ 50 ಲಕ್ಷ ರೂಪಾಯಿ ಗುಂಟೆ